ಒಳ್ಳೆ ಮೂವಿ. ಈ ಸಂವಿಧಾನದ ಸಮಾನತೆಯನ್ನು ಹೇಳ್ಕೊಟ್ಟಿದ್ದಾರೆ. ಅದನ್ನು ರಾಜ್ಯದ ಜನರು ಎಲ್ಲರೂ ವೀಕ್ಷಣೆ ಮಾಡಿ ಅದರಲ್ಲಿ ಇರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಸಮಾನತೆಯನ್ನು ಅಳವಡಿಸಬೇಕು. ಚೆನ್ನಾಗಿದೆ, ಕಂಟೆಂಟ್ ಹಂಗಿದೆ ಅಣ್ಣ. ಸೂಪರ್ ಸೂಪರ್ ಚೆನ್ನಾಗಿದೆ. ನೋಡಿ ನೋಡಿ ಹೊಡೆದಿದ್ದಾರೆ ಅಕ್ಕಿನ. ಸಖತ್ತಾಗೈತೆ ಮೆಸೇಜ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೂಪರ್ ಅಣ್ಣ, ಮೂಳೆ ಹೈಲೈಟ್ ಆಗಿದೆ ಅನ್ನೊಂದು. ಸೂಪರ್ ಚೆನ್ನಾಗಿದೆ 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 ಸ್ಟೋರಿ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ ಚೆನ್ನಾಗಿ ಮಾಡಿದೆ. ಚೆನ್ನಾಗಿದೆ, ಸೂಪರ್ ಸರ್. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಸರ್, ಸೂಪರ್ 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 ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ. ಈಕ್ವಾಲಿಟಿ ಬಗ್ಗೆ ಹೇಳಿದ್ದಾರೆ, ಸಂವಿಧಾನ ಬಗ್ಗೆ ಹೇಳಿದ್ದಾರೆ. ಸೂಪರ್ ಸೂಪರ್ ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಒಳ್ಳೆದಾಗಲಿ. ಚೆನ್ನಾಗಿದೆ. ಮಸ್ತ್ ಫೈಟಿಂಗ್ ಮಾತ್ರ ಮಸ್ತ್. ನಂಬರ್ 1 ನೋಡ್ಬೋದು, ಕೂತ್ಕೊಂಡು ಆರಾಮ್. ಮೂವಿ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ತುಂಬಾ ಚೆನ್ನಾಗಿದೆ, ಸೂಪರ್, ತುಂಬಾ ಚೆನ್ನಾಗಿದೆ. ಒಳ್ಳೆ ಆಕ್ಟಿಂಗ್ ಮಾಡಿಸೋರು, ಎಲ್ಲ ಚೆನ್ನಾಗಿದೆ ಸರ್. ಸೂಪರ್. ಸಂವಿಧಾನ ಹೆಂಗ್ ಕಾಪಾಡ್ಕೋಬೇಕೆಂಬುದು ತೋರಿಸ್ಕೊಟ್ಟಿದ್ದಾರೆ. ಒಳ್ಳೆ ಮೂವಿ ಇದೆ, ಚೆನ್ನಾಗಿ ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ. ನೋಡ್ತಕ್ಕಂಥ ಮೂವಿ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಸೂಪರ್ ಚೆನ್ನಾಗಿದೆ. ಎಲ್ರು ಆಕ್ಟಿಂಗ್ ಇಷ್ಟ ಆಯ್ತು ಸರ್. ಏನ್ ಇಷ್ಟ ಆಗಿಲ್ಲ ಅಂತ ಎಲ್ರು ಇಷ್ಟ ಆಯ್ತು ಸರ್. ಎಲ್ರು ಆಕ್ಟಿಂಗ್ ಇರ್ಲಿ, ಮ್ಯೂಸಿಕ್ ಇರ್ಲಿ, ಫೈಟಿಂಗ್ ಇರ್ಲಿ, ಡೈಲಾಗ್ಸ್ ಇರ್ಲಿ, ಸೂಪರ್ ಆಗಿ ಬಂದಿದ್ದಾರೆ ಮೂವಿ. ಗಣೇಶ್ ಸರ್ ಸೂಪರ್ ಆಗಿದೆ ಮೂವಿ. ಎಲ್ರು ಥಿಯೇಟರ್ ನೋಡ್ಬೇಕು ಸರ್, ಅಷ್ಟೇ ಸರ್. ನಿಮಗೆ ಕನ್ನಡ ಸಿನಿಮಾನ ಬೆಳೆಸ್ಬೇಕು ಸರ್. ಸೂಪರ್ ಆಗಿದೆ ಸರ್. ಅವರಂತೂ ಮೊದಲನೇ ಸಲ ಆಕ್ಟಿಂಗ್ ಅಂತಾನೆ ಗೊತ್ತಾಗಲ್ಲ ಸರ್. ನಿಜವಾಗ್ಲು ತುಂಬಾ ಮೂವಿಗಳು ಮಾಡಿರೋದು ಇದೆ. ಮೊದಲನೇ ಸಲನೇ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ಸರ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ಥಿಯೇಟರಿಗೆ ಹೋಗಿ ಮೂವಿ ನೋಡಿ ಸರ್. ಕನ್ನಡ ಸಿನಿಮಾನ ಬೆಳೆಸಿ ಸರ್. ಜೈ ವಿಜಯಣ್ಣಕ್ಕೆ ಜೈ. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ನಾನ್ ಬಿಗ್ ಫ್ಯಾನ್ ಬಾಸ್ತು. ನಾನು ಹೊಸಪೇಟೆಯಿಂದ ಬಂದಿದ್ದೀನಿ, ತುಂಬಾ ದೂರದಿಂದ ಬಂದಿದ್ದೀನಿ. ಬಾಸ್ನ ನೋಡ್ಬೇಕಂತ ಮೂವಿ. ರೈತರ ಬಗ್ಗೆ ಸಿನಿಮಾ ಇದೆ, ತುಂಬಾ ಚೆನ್ನಾಗಿದೆ. ಸ್ಟೋರಿ ಮಾತ್ರ ಹೈಲೈಟ್. ಅಣ್ಣನ ಆಕ್ಟಿಂಗ್ ಎಮೋಷನಲ್ ಕಣ್ಣಂತೂ ನೀರೇ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಣ್ಣ ಮಾತ್ರ. ಸ್ಟೋರಿ ಯಾರು ಕೈ ಮಾಡ್ಸಂಗಿಲ್ಲ. ಈ ದರ್ಶನ್ ಫಿಲಂ ನಿಂತನ ದರ್ಶನ್ ಫಿಲಂ ಪರವಾಗಿಲ್ಲ, ಸಾಧ್ಯ ಹೊಡೆದ ಸ್ಟೋರಿ ಚೆನ್ನಾಗಿದೆ. ದರ್ಶನ್ ಫಿಲಂ ನಿಂದ ಚೆನ್ನಾಗಿದೆ ಅಂತ ಹೇಳಲ್ಲ, ಅಲ್ಲೇ ಅಲ್ಲಿ ಸ್ಟೋರಿ. ಇದನ್ನ ಒಬ್ಬ ನಮ್ಮ ಅಭಿಮಾನಿಗಳು ತಿಳಿದು ನೋಡಿ ಕಣ್ಣಲ್ಲಿ ಅವಾಗ ಅರ್ಥ ಮಾಡ್ಕೊಂಡು ಇನ್ನೊಬ್ರಿಗೆ ಹೇಳ್ಬೇಕು. ಅವಾಗ ಹೇಳಿ ಇನ್ನೊಬ್ರು ಹೇಳಿದ ಕೇಳಬಾರ್ದು. ಥಿಯೇಟರ್ ಕುತ್ಕೊಂಡು ನೋಡ್ಬೇಕು. ಸ್ಟೋರಿನ ಸೂಪರ್ ಮಾಡಿದ್ದಾರೆ. ಈಸಿಗೆ ಜೈ. ಚೆನ್ನಾಗಿದೆ, ನೋಡ್ಬೋದು. ಸೋಷಿಯಲ್ ಜಸ್ಟಿಸ್ ಇಟ್ಕೊಂಡು ಮಾಡಿದ್ದಾರೆ. ಒಳ್ಳೆ ಕಥಾ ಅಂತರ ನೋಡ್ಬೋದು. ಸೂಪರ್ ಆಗಿದೆ ಮೂವಿ. ಸುಮಾರು 20 ವರ್ಷ ಆಯ್ತು ಅನಿಸ್ತದೆ ಈ ತರ ಸಿನಿಮಾ ಬಂದು. ತುಂಬಾ ಅದ್ಭುತವಾಗಿದೆ. ಇನ್ನೊಂದ್ಸಲ ನೋಡ್ಬೇಕು ಅಂತ ಇದೆ. ಕನ್ನಡ ಪ್ರೇಕ್ಷಕರು ಬಂದು ಥಿಯೇಟರ್ ನೋಡಿ. ಡೈರೆಕ್ಷನ್ ಆಗಿ ತುಂಬಾ ಚೆನ್ನಾಗಿದೆ. ವಿಜಯ್ ಸರ್ ಅಂತೂ ಅಲ್ಟಿಮೇಟ್ ಆಕ್ಟಿಂಗ್ ಸೂಪರ್ ಆಗಿ. ಬಡವರಿಗಂತೂ ತುಂಬಾ ಆದ್ಯತೆ ನೋಡ್ರಿ ಸಿನಿಮಾ. ಸೂಪರ್ ಸಿನಿಮಾ ತುಂಬಾ ಚೆನ್ನಾಗಿದೆ. ದುನಿಯಾ ವಿಜಯ್ ಅವರ ಆಕ್ಟಿಂಗ್ ಮಾತ್ರ ಏರ್ಪಟ್ಟರ ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ತುಂಬಾ ಸೂಪರ್ ಸೂಪರ್ ಸೂಪರ್. ನೋಡಿ ತಿಳ್ಕೋಬೇಕು ಅಂತ ಅನ್ಸುತ್ತೆ. ಇದರಲ್ಲಿ ಜೀವನ ಅನ್ನೋದೇನು, ಕಾನ್ಸ್ಟಿಟ್ಯೂಷನ್ ಅನ್ನೋದೇನು, ಜಾತಿ ಅನ್ನೋದೇನು, ಒಂದು ಒಂದು ಜೀವನದ ಒಂದು ಗುರಿ ಮತ್ತು ಒಂದು ಲೈಫ್ ಅಂತ ಗೊತ್ತಾಗೋದು ಈ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ. ಲ್ಯಾಂಡ್ಗಾಗಿರೋ ಒಂದು ಬೆಲೆ
ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಗಳಾಗಿರ್ಲಿ ಅವರ